ನನ್ನ ಮಗನಿಗೆ ಇದು ತುಂಬ ಇಷ್ಟ ಅಂತ ಹೇಳಿ ಒಂದು ಟೈಮಲ್ಲಿ ಜಾಲತಾಣಗಳನ್ನೆಲ್ಲ ಜಾಲಾಡ್ಬಿಟ್ಟಿದ್ದೆ. ನಂಗೆ ಎಲ್ಲೂ ಈ ರೆಸಿಪಿ ಸಿಕ್ಕಿರಲಿಲ್ಲ. ಮೊನ್ನೆ ಅಷ್ಟೇ ಈ ರೆಸಿಪಿನ ಮಾಡಾದ ನಂತರ ಮತ್ತೆ ಹೋಗಿ ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿದೆ. ಯಾರು ಕೂಡ ಎಕ್ಸಾಕ್ಟ್ ಇದೇ ಥರ ಟೊಮ್ಯಾಟೊ ಚಕ್ಲಿನ ಬೇಕ್ರಿ ಸ್ಟೈಲಲ್ಲಿ ಶೇರ್ ಮಾಡಿಲ್ಲ. ಒಂಥರ ಖುಷಿ ಆಯಿತು, ಹಾಗೆ ಸ್ವಲ್ಪ ಬೇಜಾರು ಆಯಿತು. ಅದು ಹೆಚ್ಚು ಜನರಿಗೆ ರೀಚ್ ಆಗಲಿಲ್ಲ ಅಂತ. ಇರಲಿ, ರೆಸಿಪಿ ನೋಡೋಣ. 1 ಕಪ್ ಪುಟಾಣಿ, 1/4 ಕಪ್ ಮೀಡಿಯಮ್ ಅವಲಕ್ಕಿನ ನೈಸಾಗಿ ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ 2 ಹುಳಿ ಟೊಮ್ಯಾಟೊ, 1 ಚಮಚ ಅಚ್ಕಾರದ ಪುಡಿನ ಪೇಸ್ಟ್ ಮಾಡಿ ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ 4 ಕಪ್ಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ, ಅವಲಕ್ಕಿ ತಗೊಂಡಿರೋದ್ರಿಂದ. ಹಾಗೆ ಅರ್ಧ ಚಮಚ ಹಿಂಗು, ಅಜ್ವೈನು, ರುಚಿಗೆ ತಕ್ಕಷ್ಟು ಉಪ್ಪು, ಕಾದಿರೋ ಬಿಸಿ ಎಣ್ಣೆನ ಸೇರಿಸಿ ಡ್ರೈ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಪೇಸ್ಟನ್ನು ಕೂಡ ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದಾದ ನಂತರ ಇದಕ್ಕೊಂದೊಳ್ಳೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ವ. ಹಾಗಾಗಿ ಒಂದು ಬೌಲ್ಗೆ 2 ಚಮಚ ಅಚ್ಕಾರದ ಪುಡಿ, 1 ಚಮಚ ಡ್ರೈ ಮ್ಯಾಂಗೋ ಪುಡಿ, ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಸಕ್ಕರೆ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಡ್ರೈ ಮ್ಯಾಂಗೋ ಪೌಡರ್ ಬದಲು ಚಾಟ್ ಮಸಾಲ ಉಪಯೋಗಿಸ್ಬೋದು. ಟೊಮ್ಯಾಟೊ ಚಕ್ಲಿಗೆ ಟ್ಯಾಂಗಿ ಫ್ಲೇವರ್ ಬೇಕು ಅಂದರೆ ಇವೆರಡರಲ್ಲೊಂದು ಬೇಕೇ ಬೇಕು. ಇದಾದ ನಂತರ ಕಾದಿರೋ ಎಣ್ಣೆಯಲ್ಲಿ ಗರ್ಗರಿ ಆಗೋ ಥರ ಚಕ್ಲಿನ ಫ್ರೈ ಮಾಡಿಕೊಂಡು ಬಿಸಿ ಇರೋವಾಗಲೇ ರೆಡಿ ಮಾಡಿಟ್ಕೊಂಡಿರೋ ಮಸಾಲ ಪುಡಿನ ಉದುರಿಸಿ ಮಿಕ್ಸ್ ಮಾಡಿದ್ರೆ ಟೊಮ್ಯಾಟೊ ಚಕ್ಲಿ ರೆಡಿ.